ಇನ್ನು 2 ದಿವಸ. ನಾಡಿದ್ದು ಬೆಳಗ್ಗೆ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಶುರುವಾಗುತ್ತೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಶುರುವಾಗುತ್ತೆ. 2 ದಿವಸ ಬಾಕಿ. 500 ವರ್ಷ ಈ ದೇಶ ಯಾವುದಕ್ಕಾಗಿ ಕನಸು ಕಂಡಿತ್ತೋ, ಯಾವುದಕ್ಕಾಗಿ ಹೋರಾಡಿತ್ತೋ, ಯಾವುದಕ್ಕಾಗಿ ಬಡದಾಡಿತ್ತೋ, ಅದು ಅಂತಿಮವಾಗಿ ಸಾಧ್ಯ ಆಗ್ತಾ ಇದೆ. ಅಂತಿಮವಾಗಿ. ನನ್ನ ಸಂಜೆ ತನಕ ಅಲ್ಲೇ ಇದ್ದೆ ನಾನು. ನನ್ನ ಸಂಜೆ 4:15 ಹೊರಟಿದ್ದೀನಿ. ನೋಡಬೇಕ್ರಿ ಅಯೋಧ್ಯೆನ ಒಂದು ಸಲ. ರಾಮ ಮಂದಿರದ ಅಲಂಕಾರವನ್ನು ನೀವು ನೋಡ್ತಾ ಇದ್ದೀರಿ. ರಾಮ ಮಂದಿರದ ಅಲಂಕಾರ ಇದು. ಮೊದಲೇ ಭವ್ಯ ರಾಜಸ್ಥಾನದಿಂದ ತರಿಸಲಾದ ಸ್ಯಾಂಡ್ಸ್ಟೋನ್ನ ದೇವಸ್ಥಾನ. ಅದಕ್ಕೆ ಲೈಟಿಂಗು, ಅದಕ್ಕೆ ಹೂವಿನ ಅಲಂಕಾರ. ನಾನು ರಾಮ ಮಂದಿರವನ್ನು ಮತ್ತೆ ಕಟ್ತಾ ಇರುವ ಪ್ರಕ್ರಿಯೆಯನ್ನು ಇಂಡಿಕ್ ರಿನೇಸನ್ಸ್ ಅಂತ ಕರೆದೆ. ಭಾರತೀಯತೆಯ ಪುನರುತ್ಥಾನ ಇದು. ಭಾರತೀಯತೆಯ ಪುನರುತ್ಥಾನ. ಪುನರುತ್ಥಾನ ಅಂತಾದರೆ ಅವನ ಅಜ್ಜಿ ಹೀಗೆ ಆಗಬೇಕು. ಇಷ್ಟು ವೈಭವದೊಂದಿಗೆ ಆಗಬೇಕು, ಇಷ್ಟು ಸಡಗರದೊಂದಿಗೆ ಆಗಬೇಕು, ಮನೆ ಮನೆಯ ಹಬ್ಬ ಅನ್ನೋ ಹಂಗಾಗಬೇಕು. ಅವಾಗದು ನಿಜವಾದ ರಿನೇಸನ್ಸ್, ನಿಜವಾದ ಪುನರುತ್ಥಾನ ಅಂದರೆ ಹೀಗೆ. ಪೇಗನ್ ಸಿವಿಲೈಸೇಷನ್ಸ್ ತುಂಬ ದೊಡ್ಡ ಮಟ್ಟದಲ್ಲಿ, ಅಂದರೆ ಬೇರೂರಿದ್ದ 7 ಪೇಗನ್ ಸಿವಿಲೈಸೇಷನ್ಸ್ ಇದು. ನಾಗರಿಕತೆಗಳು. ನಮ್ಮ ನಾಗರಿಕತೆಯ ರೂಟ್ ಯಾವುದು ಅಂದರೆ ನಾವು ಹೇಳ್ತೀವಿ ಹರಪ್ಪ, ಮೊಹಂಜದಾರೋ ನಾಗರಿಕತೆ, ಸಿಂಧೂ ನದಿಯ ನಾಗರಿಕತೆ. ಅದು 6000 ವರ್ಷ ಹಳೆಯದು ಅಂತ ಹೇಳ್ತಾರೆ. ಅದಾದ ನಂತರ ಗುಜರಾತ್ನಲ್ಲಿ ರಾಖಿ ಗಡಿಯಲ್ಲಿ ಮತ್ತಷ್ಟು ಪಳಿಯುಳಿಕೆಗಳು ಸಿಕ್ಕು. ಅದನ್ನು ನೋಡಿದರೆ ಅದು 8000 ವರ್ಷ ಹಳೆಯದು. ಈಶ್ವರನ ಆರಾಧಕರಾಗಿದ್ದಂಥ ಒಂದು ಸಮುದಾಯ ಅಲ್ಲಿ ನೆಲೆಸಿತ್ತು. ಅವರ ವ್ಯಾಪಾರ ಕೊಲ್ಲಿ ರಾಷ್ಟ್ರಗಳ ತನಕ ಇತ್ತು. ಆವಾಗಲೇ ಹಡಗುಗಳನ್ನು ಕಟ್ತಿದ್ರು. ಹೊಸ ಹೊಸ ವಿಷಯಗಳು. ನಾನು ಹೋಗಿದ್ದೀನಿ ರಾಖಿ ಗಡಿಗೆ, ಹೋಗ್ಬೇಕು ನೀವೊಂದು ಸಲ. ಈ ರನ್ ಆಫ್ ಕಚ್ಗೆ ಅಂತ ಪ್ರವಾಸಕ್ಕೆ ಹೋಗ್ತಿರಲ್ಲ, ರನ್ ಉತ್ಸವ್. ಅಮಿತಾಬ್ ಬಚ್ಚನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು, ಕಚ್ ನೈ ದೇಖಾ ತೋ ಕುಚ್ ನೈ ದೇಖಾ. ರನ್ ಆಫ್ ಕಚ್ಗೆ ಹೋದರೆ ಅಲ್ಲಿಂದ ಮುಂದೆ ಐ ಥಿಂಕ್ 100-120 ಕಿಲೋಮೀಟರ್ ಏನೋ ರಾಖಿ ಗಡಿ. ಅದು ನಮ್ಮ ಸಿವಿಲೈಸೇಷನ್ 8000 ವರ್ಷ ಹಿಂದಕ್ಕೆ ತಗೊಂಡೋಯ್ತು. 8000 ವರ್ಷ ಹಿಂದಕ್ಕೆ. ಆ ಸಿವಿಲೈಸೇಷನ್ನಿನ ಭಾಗವಾಗಿರುವಂಥವ್ರನ್ನ ನಾಶ ಮಾಡೋದಕ್ಕಾಗಿಲ್ಲ, ತುಳಿದು ಹಾಕೋದಕ್ಕಾಗಿಲ್ಲ, ಅವ್ರನ್ನ ಆ ಸಿವಿಲೈಸೇಷನನ್ನು ಪೂರ್ತಿಯಾಗಿ ಒರೆಸಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವುದರ ಪ್ರತೀಕವಾಗಿ ರಾಮ ಮಂದಿರ ನಿಂತ್ಕೊಂಡಿರೋದು ಇವತ್ತು. ಅದರ ಪ್ರತೀಕವಾಗಿ ನಿಂತ್ಕೊಂಡಿರುವಂಥ ಮಂದಿರ. ಪೇಗನ್ ಸಿವಿಲೈಸೇಷನ್ ಏಳಿದ್ದು ಈ ಜಗತ್ತಿನಲ್ಲಿ. ಅವರೆಲ್ಲರೂ ಮೂರ್ತಿ ಪೂಜಕರಾಗಿದ್ದರು, ಪ್ರಕೃತಿಯ ಆರಾಧಕರಾಗಿದ್ದರು, ಅಗ್ನಿ, ವಾಯು, ಸೂರ್ಯನನ್ನು ಆರಾಧಿಸ್ತಾ ಇದ್ದರು. ಅವರಿಗೆ ಅವರವೇ ಆದಂಥ ಮಹಾನ್ ಗ್ರಂಥಗಳಿದ್ವು, ಹಬ್ಬ ಹರಿದಿನಗಳು, ಸಂಪ್ರದಾಯಗಳು, ಸಂಸ್ಕೃತಿಗಳಿದ್ವು. ಅವರ ಮೇಲೆ ನಡೆದಂಥ ಪರಕೀಯರ ದಾಳಿಗಳು ಹೆಂಗಿದ್ವು ಅಂದರೆ ಸತ್ಯನಾಶ ಆಗಿ ಹೋಗ್ಬಿಟ್ರು. ಆ ಸಿವಿಲೈಸೇಷನ್ಗಳೇ ನಾಶ ಆಗಿ ಹೋಗ್ಬಿಟ್ವು. ಇವತ್ತು ಆ ಸಿವಿಲೈಸೇಷನ್ನಿನ ಪಳಿಯುಳಿಕೆಗಳನ್ನು ನಾವು ಹೋಗಿ ಮ್ಯೂಸಿಯಂನಲ್ಲಿ ನೋಡಬೇಕು. ಈಗ ನಿಮ್ಮ ಸಿವಿಲೈಸೇಷನ್ನಿನ ಗುರುತೇನು ಅಂತ ಯಾರಾದರೂ ಕೇಳಿದ್ರೆ, ಬಾ ಅಯೋಧ್ಯೆಗೆ ತೋರಿಸ್ತೇನೆ ರಾಮ ಮಂದಿರವನ್ನು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಬಾ ಅಯೋಧ್ಯೆಗೆ ತೋರಿಸ್ತೀನಿ ರಾಮ ಮಂದಿರವನ್ನು ಅಂತ. ನಿಮ್ಮ ನಾಗರಿಕತೆಯ ಗುರುತೇನು ಅಂತ ಕೇಳಿದ್ರೆ, ನಿಮ್ಮ ನಾಗರಿಕತೆಯ ಗುರುತೇನು ಅಂತ ಉಳಿದ ನಾಗರಿಕತೆಗಳವ್ರನ್ನ ಕೇಳೋಣ ಅಂದರೆ ಯಾರೂ ಇಲ್ಲ. ಒಬ್ಬರು ಐ ಬಿಲಾಂಗ್ ಟು ದಟ್ ಸಿವಿಲೈಸೇಷನ್ ಅಂತ ಹೇಳೋರು ಯಾರೂ ಇಲ್ಲ. ಇಲ್ಲಿದೆ ನೋಡು ನಮ್ಮ ಆಚರಣೆ ಅಂತ ಕರ್ಕೊಂಡೋಗಿ ತೋರಿಸೋರು ಯಾರೂ ಇಲ್ಲ. ವಿ ಆರ್ ನಾಟ್ ದಟ್. कुछ बात है हस्ती मिटती नहीं हमारी, यूनान मिस्र रोम सब मिट गए जहां से, कुछ बात है हस्ती मिटती नहीं हमारी. इन 2 ದಿವಸ ಗಲ್ಲಿ ನೀವು ಅಯೋಧ್ಯೆಯ ಗಲ್ಲಿ ದೀಪಾಲಂಕಾರ ನೋಡಬೇಕು. ಜಗಮಗ ಲೈಟು. ಮನೆಗೆ ಬಣ್ಣ ಬಳಿದಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗೋ ಮೇನ್ ರೋಡನ್ನು ನೋಡೋದೇ ಒಂದು ಸಂಭ್ರಮ. ನಿಮ್ಮ ಸುಮ್ಮನೆ ಹೊಟ್ಟೆ ಉರಿಸ್ತಿಲ್ಲ, ಹೋಗಿ ಬನ್ನಿ ಒಂದು ಸಲ. ಇದೆಲ್ಲ ಮುಗಿಲಿ, ಗಲಾಟೆ ಎಲ್ಲ ಮುಗಿದ್ಮೇಲೆ ಒಂದು ಸಲ ಹೋಗಿ ಬನ್ನಿ. ಈಗೇನು ಬೆಂಗಳೂರಿಂದ ಅಯೋಧ್ಯೆಗೆ ಡೈರೆಕ್ಟ್ ಫ್ಲೈಟು. ಅಲ್ಲಿನ ಜನರ ಸಂಭ್ರಮ ನೋಡಬೇಕು, ಸ್ಥಳೀಯರದ್ದು.
ನಾನು ನೆನ್ನೆ ಕೂಡ ಅಲ್ಲಿ ಇದ್ಕೊಂಡು ಹೇಳ್ತಾ ಇದ್ದೆ, ಈ ರಾಮರಾಜ್ಯ 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 ಏನು ರಾಮರಾಜ್ಯ ಅಂದರೆ, ರಾಮರಾಜ್ಯದ ವಿವರಣೆಗಳು ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಬರ್ತವೆ. ಹೆಣ್ಣು ಮಕ್ಕಳಿಗೆ ಹೆಂಗೆ ಭದ್ರತೆ ಇತ್ತು, ರಾಜನಾದವನು ತೆರಿಗೆ ಹೆಂಗೆ ಸಂಗ್ರಹಿಸ್ತಾ ಇದ್ದ, ಭದ್ರತೆ ರಕ್ಷಣೆ ಹೆಂಗಿತ್ತು, ನ್ಯಾಯ ವ್ಯವಸ್ಥೆ ಹೆಂಗಿತ್ತು, ಹಾಗೆಲ್ಲ ವಿವರಣೆಗಳು ಬರ್ತವೆ. ಅವುಗಳ ಪೈಕಿ ಒಂದು ವಿವರಣೆ ಏನಂದರೆ, ಅಲ್ಲಿನ ಜನ ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಅಡುಗೆ ಆದ ನಂತರ ಮನೆ ಮಂದಿಯೆಲ್ಲ ಹೊರಗಡೆ ಬಂದು ನಿಂತ್ಕೊತಿದ್ರಂತೆ ಬಾಗಿಲಲ್ಲಿ. ಬೀದಿಲಿ ಹೋಗೋರನ್ನ ಊಟಕ್ಕೆ ಕರೆಯೋರಂತೆ, ಬನ್ನಿ ನಮ್ಮ ಮನೇಲಿ ಅದಿದೆ ಊಟಕ್ಕೆ, ಇದಿದೆ ಊಟಕ್ಕೆ. ಯಾರಾದರೂ ಒಬ್ಬ ಅತಿಥಿ ಬಂದು ನಮ್ಮ ಮನೆಯಲ್ಲಿ ಇವತ್ತು ಊಟ ಮಾಡಿಬಿಟ್ರೆ ಅಡುಗೆ ಮಾಡಿದ್ದು ಸಾರ್ಥಕ ಅನ್ನೋ ಭಾವನೆ ಅಲ್ಲಿ ಇರ್ತಿತ್ತಂತ ಆವಾಗ ರಾಮರಾಜ್ಯದಲ್ಲಿ. ಈಗ ನೀವು ಅಯೋಧ್ಯದಲ್ಲಿ ನಡ್ಕೊಂಡು ಹೋದ್ರು, ನಿಮ್ಮ ಸ್ನೇಹಿತರು ಯಾರಾದರೂ ಇರ್ಬೋದು ಕೇಳಿ, ಸುಮ್ಮನೆ ನಡ್ಕೊಂಡು ಹೋಗಿದ್ರು, ಯಾರ್ಯಾರೋ ಭಂಡಾರ ತೆಗೆದಿದ್ದಾರೆ, ಯಾರ್ಯಾರೋ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ, ಕೈ ಮುಗಿದು ಕರೀತಾರೆ, ಬನ್ನಿ ಪ್ರಸಾದ ತಗೊಳ್ಳಿ, ಬನ್ನಿ ಪ್ರಸಾದ ತಗೊಳ್ಳಿ ಅಂತ. ಬೇಡ ಊಟ ಆಗಿದೆ ಅಂದರೆ ಕೈ ಹಿಡಿದು ಎಳಿತಾರವರು, ಊಟ ಸ್ವಲ್ಪ ಸ್ವಲ್ಪ ಎಷ್ಟು ಹಸು ಇದೆಯೋ ಅಷ್ಟು ತಗೊಂಡೋಗಿ ಅಂತ. ಹೊತ್ತು ಮುಳುಗಿದ ಮೇಲೆ ಚಳಿ ಜಾಸ್ತಿ ಅಲ್ಲ, ಟೀ ಕೊಡೋಕ್ಕೆ ಶುರು ಮಾಡ್ತಾರೆ. ಟೀ ಕುಡಿಯೋದಕ್ಕೂ ಹಂಗೆ, ಚಾಯ್ ಪೀಕೆ ಜಾವ್ ಚಾಯ್ ಪೀಕೆ ಜಾವ್ ಅಂತ. ಹಾಗೆ ನೋಡಂಗಿದೆ ರೀ ಅಯೋಧ್ಯ. ನಾನು ಏನು ಎಕ್ಸಾಜರೇಷನ್ ಏನೂ ಮಾಡ್ತಿಲ್ಲ, ಆ್ಯಕ್ಚುಲಿ ಇದ್ದಿದ್ದನ್ನೂ ಪೂರ್ತಿಯಾಗಿ ಹೇಳ್ತಿಲ್ಲ ನಾನು. ಸುಮ್ಮನೆ ಆ ಬೀದಿಯಲ್ಲಿ ನೀವೊಂದು ಯಾವುದಾದ್ರು ಒಂದು ಟೀ ಅಂಗಡಿ ಮುಂದೆ ಕೂತ್ಕೊಂಡ್ರೆ ಹೋಗಬರೋ ಜನ ನೋಡ್ತಿರ್ಬೇಕು ನೀವು, ಎಷ್ಟೆಷ್ಟು ಥರಾವರಿಯ ಜನ. ಅವರವ್ರಿಗೆ ಇಷ್ಟವಾದ ರೀತಿಯಲ್ಲಿ ರಾಮಭಕ್ತಿ ತೋರಿಸ್ತಾ ಇದ್ದಾರೆ ಅವರು, ಅವರವ್ರಿಗೆ ಇಷ್ಟವಾದ ರೀತಿಯಲ್ಲಿ. ನೋಡಿ ನೋಡ್ತಾ ಇದ್ದಾರೆ ದೃಶ್ಯಗಳನ್ನು. ಯಾರೋ ಹಾಡು ಹಾಡ್ಕೊಂಡು ಬರ್ತಾರೆ, ಇನ್ಯಾರೋ ಘೋಷಣೆ ಕೂಗ್ಕೊಂಡು ಬರ್ತಾರೆ, ಸಿಯಾವರ ರಾಮಚಂದ್ರ ಕಿ ಜೈ ಅಂದ ತಕ್ಷಣ ಇಡೀ ಬೀದಿ ರೆಸೊನೇಟ್ ಆಗುತ್ತೆ. ಅದನ್ನು ಯು ಹ್ಯಾವ್ ಟು ಸೀಟ್. ಇವತ್ತಿನಿಂದ ಇನ್ನೊಂದು ರೀತಿಯ ಪೂಜಾ ಕೈಂಕರ್ಯಗಳು ಶುರುವಾಗಿದ್ದಾವೆ. ಸರಯೂ ನದಿಯ ನೀರನ್ನು ತಂದು ಗರ್ಭಗುಡಿಯನ್ನು ಇವತ್ತು ಸ್ವಚ್ಛ ಮಾಡಲಾಯಿತು. ಆ ನಂತರ ವಾಸ್ತುಶಾಂತಿ ಹೋಮ ಮಾಡಿದ್ರು. ಮಧ್ಯಾಹ್ನದಿಂದ ಅನ್ನಾಧಿವಾಸ, ಶರ್ಕರಾಧಿವಾಸ, ಫಲಾಧಿವಾಸ. ಸಂಜೆ 121 ಯತಿಗಳ ನೇತೃತ್ವದಲ್ಲಿ ಪುಷ್ಪಾಧಿವಾಸ ನಡೀತು. 121 ಯತಿಗಳ ನೇತೃತ್ವದಲ್ಲಿ ಪುಷ್ಪಾಧಿವಾಸ, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು. ಈ ಇನ್ನು ಬಾಲರಾಮನ ವಿಗ್ರಹ ಅದನ್ನ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಪರಿ ಹಂಚ್ಕೊಂಡಿದ್ದು ನನಗೂ ಬೇಜಾರಾಯಿತು, ಹಂಚ್ಕೋಬಾರ್ದಿತ್ತು. ಕೆಲವೊಂದಕ್ಕೆ ವೇಟ್ ಮಾಡ್ಬೇಕ್ರಿ. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ನೋಡಿದ್ರೆ ಏನಾಗ್ತಿತ್ತಪ್ಪ. ಯಾರೋ ಅವಸರಗಡಿಗಳು ತೆಗೆದುಬಿಟ್ರು ಫೋಟೋನ, ಇವು ಯಾವನು ಯಾರಿಗೂ ಹಂಚ್ಕೊಂಡು ಹೋದ್ರು ಅಷ್ಟೇ. ಇರಲಿ, ಮೂರ್ತಿಯನ್ನು ಕೆತ್ತಿದವರು ಅರುಣ್ ಯೋಗಿರಾಜ್, ನಮ್ಮವರು, ಕರ್ನಾಟಕದವರು, ಮೈಸೂರಿನವರು. ಕಲ್ಲು ಸಿಕ್ಕಿದ್ದೆಲ್ಲಿ? ಎಚ್ ಡಿ ಕೋಟೆ ತಾಲ್ಲೂಕಿನ ಹಾರೋಹಳ್ಳಿ ಅನ್ನುವ ಗ್ರಾಮದ ರಾಮದಾಸ್ ಅನ್ನುವವರ ಜಮೀನಲ್ಲಿ ಸಿಕ್ತ ಕಲ್ಲು. ಅದನ್ನು ಎಲ್ಲ ರೀತಿಯ ಪರೀಕ್ಷೆಗೊಳಪಡಿಸಿ ಇದು ರಾಮಲಲ್ಲಾನ ವಿಗ್ರಹ ಕೆತ್ತನೆಗೆ ಸೂಕ್ತ ಅಂತ IIRM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್ ಅಲ್ಲ ಅದು, IIRM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಹಾಗೆ ಅನಿಸುತ್ತೆ. ಅವರು ನಿರ್ಧಾರ ಮಾಡಿದ್ರು ಇದು ಅತ್ಯಂತ ಸೂಕ್ತ. ರಾಕ್ ಮೆಕ್ಯಾನಿಕ್ಸ್ ಅಂತ, ಸಾರಿ, IIRM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ನವ್ರು ಹೇಳಿದ್ರು ಇದು ಅತ್ಯಂತ ಸೂಕ್ತವಾದ ಕಲ್ಲು ಅಂತ. ಈಗ ಹೇಳ್ತಾ ಇದ್ದಾರೆ ಅದು 300 ಕೋಟಿ ವರ್ಷ ಹಳೆಯ ಕಲ್ಲು ಅಂತ. ಆ ಕಲ್ಲಿನ ರಚನೆಯಾಗಿ 300 ಕೋಟಿ ವರ್ಷಗಳಾಗಿದ್ದಾವೆ. ರಾಮನ ಕಾಲಗಣನೆ ಏನು ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ. ರಾಮ ಇಂಥ ಇಸ್ವಿ, ಇಷ್ಟು ವರ್ಷಗಳ ಹಿಂದೆ ಇಂಥ ಇಸ್ವಿ, ಇಂಥ ತಿಂಗಳು, ಇಂಥ ತಾರೀಖಿನ ದಿನಾನೇ ಹುಟ್ಟಿದ್ದು ಅಂತ. ಯಾಕಂದರೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆಯುವಾಗ ರಾಮ ಹುಟ್ಟಿದ ಘಳಿಗೆಯಲ್ಲಿ ಪ್ಲಾನೆಟರಿ ಸಿಚುವೇಶನ್ಸ್ ಏನೇನಿತ್ತು ಅಂತ ಬರೆದಿಟ್ಟಿದ್ದಾರೆ. ಯಾವ್ಯಾವ ಗ್ರಹಗಳು ಯಾವ್ಯಾವ ನಕ್ಷತ್ರದಲ್ಲಿದ್ವು ಅಂತ. ಅದರ ಆಧಾರದ ಮೇಲೆ 7,000 ಚಿಲ್ಲರೆ ವರ್ಷಗಳು ಬರುತ್ತೆ ರಾಮ ಹುಟ್ಟಿ. ಅಂದರೆ ರಾಮ ಈ ಭೂಮಿಯಲ್ಲಿ ಹುಟ್ಟಿ ಇಲ್ಲಿ ಓಡಾಡಿಕೊಂಡಿದ್ದಾಗ, ಇಲ್ಲಿ ಪಟ್ಟಾಭಿಷೇಕಕ್ಕೆ ತಯಾರಾಗ್ತಾ ಇದ್ದಾಗ, ಇಲ್ಲಿ ವನವಾಸದಲ್ಲಿದ್ದಾಗ, ಇಲ್ಲಿ ರಾವಣನ ಜೊತೆ ಯುದ್ಧ ಮಾಡ್ತಾ ಇದ್ದಾಗಲೂ ಆವಾಗ ಏನು ಕರೆಸ್ಕೊತಿತ್ತ ಗೊತ್ತಿಲ್ಲ. HD ಕೋಟೆ ತಾಲೂಕಿಗೆ ಏನಂತ ಕರೀತಾ ಇದ್ರು, ಹೆಗ್ಗಡ ದೇವನ ಕೋಟೆ ತಾಲೂಕಿಗೆ ಏನಂತ ಕರೀತಾ ಇದ್ರು, ಹಾರೋಹಳ್ಳಿ ಅನ್ನೋ ಗ್ರಾಮ ಇತ್ತೋ ಇಲ್ವೋ ಆವಾಗ 7,000 ವರ್ಷದ ಹಿಂದೆ. ಆದರೆ ಕಲ್ಲಿತ್ತು ನೋಡಿ ಅಲ್ಲೇ, ಅದು 300 ಕೋಟಿ ವರ್ಷ ಹಳೆ ಕಲ್ಲು. ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಯಿತು ಟೈಮು. ರಾಮ ಈ ಭೂಮಿಯಲ್ಲಿ ಓಡಾಡ್ಕೊಂಡಿದ್ದಾಗಲೂ ಆ ಕಲ್ಲಲ್ಲೇ ಇತ್ತು. ಅದು ಯಾವುದೋ ಪುರಾಣದ ಕಥೆ ಬರುತ್ತೆ, ಯಾರೋ ಶಾಪ ಕೊಟ್ಟಿದ್ರಂತೆ, ನಂಗೆ ಹೆಸರುಗಳು ನೆನಪಾಗ್ತಿಲ್ಲ ಈಗ. ರಾಮನ ಸ್ಪರ್ಶ ಮಾತ್ರದಿಂದಾಗಿ ಶಾಪ ವಿಮೋಚನೆ ಆಯಿತಂತೆ. ಅಹಲ್ಯ ಅನಿಸುತ್ತೆ, ರಾಮನ ಸ್ಪರ್ಶ ಮಾತ್ರದಿಂದಾಗಿ ಶಾಪ ವಿಮೋಚನೆ. ಕಲ್ಲಾಗಿದ್ಲಂತಾಕೆ.
ಹಾಗೆ ಈ ಕಲ್ಲಿಗೆ ಅದು ಯಾವ ಗಳಿಗೆ ಕೂಡಿ ಬಂತು ನೋಡಿ. ನನಗೆ ಅರುಣ್ ಯೋಗಿರಾಜರ ಜೊತೆಗೆ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು, ರಾಮನ ವಿಗ್ರಹವನ್ನು ಶುದ್ಧ ಚಿನ್ನದಲ್ಲಿ ಮಾಡಬೇಕು ಅಂತೇನಾದರೂ ಟ್ರಸ್ಟ್ನವ್ರು ನಿರ್ಧಾರ ಮಾಡಿದರೆ ಎಷ್ಟು ಟನ್ ಚಿನ್ನ ಬೇಕೋ ಅಷ್ಟು ಟನ್ ಚಿನ್ನ ಕೊಡೋರಿದ್ರು. ಎಷ್ಟು ಟನ್ ಬೇಕು ಹೇಳಿ ನಿಮ್ಗೆ ಚಿನ್ನ ಕೊಡ್ತೀವಿ ಅಂತ. ಅಥವಾ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಸಿಗುವ ಯಾವುದೋ ಅಪರೂಪದ ಕಲ್ಲಿನಲ್ಲಿ ರಾಮನ ವಿಗ್ರಹ ಮಾಡಬೇಕು ಅಂತ ಟ್ರಸ್ಟ್ನವ್ರೇನಾದ್ರು ತೀರ್ಮಾನ ಮಾಡಿದರೆ ಆ ಕಲ್ಲನ್ನು ಅಯೋಧ್ಯೆಯ ತನಕ ತಂದು ತಗಳಿ ಇಲ್ಲಿದೆ ನೋಡಿ ಕಲ್ಲು ಅಂತ ಕೊಡುವಂಥವರು 100 ಜನ ಇದ್ದರು. ಆದರೆ ರಾಮನ ವಿಗ್ರಹ ಯಾವುದರಲ್ಲಾಗಬೇಕಾಗಿತ್ತು ಅಂತಿತ್ತು? ಕರ್ನಾಟಕ, ಭಾರತ ಎಂಬುವ ದೇಶದ ಕರ್ನಾಟಕ ಎಂಬುವ ರಾಜ್ಯದ ಹೆಗ್ಗಡದೇವನ ಕೋಟೆ ಅನ್ನುವ ತಾಲ್ಲೂಕಿನ ಹಾರೋಹಳ್ಳಿ ಅನ್ನುವ ಗ್ರಾಮದಲ್ಲಿ ರಾಮದಾಸ್ ಅನ್ನುವ ಸಾಮಾನ್ಯರಲ್ಲಿ ಸಾಮಾನ್ಯ ರೈತ, ಇವತ್ತಿನ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಹೇಳೋದಕ್ಕೆ ಹೊರಟ್ರೆ ದಲಿತ ವ್ಯಕ್ತಿ, ನಿಮ್ಮ ಲೆಕ್ಕಾಚಾರದ ಪ್ರಕಾರ ಹೇಳೋದಕ್ಕೆ ಹೊರಟ್ರೆ ದಲಿತ ವ್ಯಕ್ತಿಯ ಜಮೀನಿನ ಆಳದಲ್ಲಿ ಹುದುಗಿದ್ದ ಕಲ್ಲಿನಲ್ಲಿ ಈ ರಾಮ ಮೂಡಿ ಬರಬೇಕು ಅಂತಿತ್ತು ನೋಡಿ. ಇದನ್ನೇ ಕರ್ಮಧರ್ಮ ಸಂಯೋಗ ಅಂತ ಹೇಳೋದು. ಈ ರಾಮ ಅದರಲ್ಲಿ ಮೂಡಿ ಬರಬೇಕು ಅಂತಿತ್ತು. ಅಂಥ ಕಲ್ಲು ಯಾರ್ದೋ ಕಣ್ಣಿಗೆ ಬಿದ್ದು ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡಿ ಅಂತಿಮವಾಗಿ ಇಂಥ ರಾಮ ಆಗ್ತಾನೆ ಅಂದರೆ ಇದನ್ನು ಏನಂತ ಕರಿಬೇಕು? ಇದನ್ನು ಕರ್ಮಧರ್ಮ ಸಂಯೋಗ ಅಂದೆ ಇನ್ನೇನು? ಅಂಥ ರಾಮ ತಯಾರಾಗಿದ್ದಾನೆ. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅರುಣ್ ಯೋಗಿರಾಜರನ್ನು ಮಾತಾಡಿಸ್ತಿರುವಾಗ ಅವ್ರು ಹೇಳಿದ ಒಂದು ಮಾತು ಎಷ್ಟು ಇಷ್ಟ ಆಯಿತು ನನಗೆ ಅಂದರೆ, ಕಲ್ಲಿನ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ರಂತ ಅರುಣ್ ಯೋಗಿರಾಜ್, ರಾಮ ನೀನು ಒಳಗಿದೆಯಾ ಗೊತ್ತು, ನನಗೆ ದರ್ಶನ ಕೊಡು ಅಂಥೇಳಿ ಉಳಿ ಎತ್ಕೊಂಡು ಹೊಡೆಯೋಕ್ಕೆ ಶುರು ಮಾಡಿದ್ರಂತೆ. ಎಂಥ ಭಾವ ನೋಡಿ ಅದು. ರಾಮ ನೀನು ಒಳಗಿದೆಯಾ ಗೊತ್ತು ನನಗೆ, ನನಗೆ ದರ್ಶನ ಕೊಡು ಅಂಥೇಳಿ ಶುರು ಮಾಡಿದ್ರಂತೆ. ವಾಟ್ ಅ ವಂಡರ್ಫುಲ್ ಥಾಟ್. 300 ಕೋಟಿ ಹಳೆಯ ಕಲ್ಲು ಅಂತ ಹೇಳ್ತಾರೆ. ಇನ್ನು ರಾಮನ ವಿಗ್ರಹದ ವರ್ಣನೆ ಸಾಕಷ್ಟು ನೋಡಿದ್ದೀರಿ. ಇವತ್ತು ಬಹುಶಃ ಪೇಪರ್ಗಳಲ್ಲಿ ಮಾರ್ಕ್ ಮಾಡಿ ಮಾಡಿ ಹಾಕಿದ್ದಾರೆ. ರಾಮನ ವಿಗ್ರಹ 51 ಇಂಚಿದೆ ಪಾದದಿಂದ ಹಣೆಯ ತನಕ. ಒಂದು ಕೈಯಲ್ಲಿ ಬಿಲ್ಲು, ಇನ್ನೊಂದು ಕೈಯಲ್ಲಿ ಬಾಣವನ್ನು ಹಿಡಿದಂಥ ಶೈಲಿ. ಸುತ್ತಲೂ ದಶಾವತಾರ ಇದೆ. ವಿಷ್ಣುವಿನ 10 ಅವತಾರಗಳು, ರಾಮ ಒಬ್ಬ ಅವತಾರ. ಕೆಳಗಡೆ ರಾಮನ ಬಲಗಡೆಯಲ್ಲಿ ಹನುಮ, ರಾಮನೆಲ್ಲೋ ಹನುಮನಲ್ಲೇ ಹನುಮ, ಮತ್ತೊಂದು ಕಡೆ ಗರುಡ, ಮೇಲುಗಡೆ ಶಂಖ ಚಕ್ರ ಗದೆ, ಓಂಕಾರ ಇದೆ, ಓಂ ಅಕ್ಷರ ಇದೆ, ಮತ್ತೊಂದು ಕಡೆ ಸ್ವಸ್ತಿಕ್ ಇದೆ. ರಾಮನ ತಲೆಯ ಮೇಲೆ ಸೂರ್ಯ ಬರ್ತಾನೆ, ಸೂರ್ಯವಂಶಿ ರಾಮ, ರಘುವಂಶಿ ರಾಮ. ಅದನ್ನು ವಿವರಿಸ್ತಾ ಇದ್ದರು. ಅಂದರೆ ಕಮಲಪೀಠದ ಮೇಲೆ ರಾಮ ನಿಂತ್ಕೊಂಡಿರುವಂಥದ್ದು, ಮುಖದ ಮೇಲೆ ಆ ಮುಗ್ಧತೆ ಇದೆ, ಮಕ್ಕಳ ನಗುವಿನ ರೀತಿಯಲ್ಲಿ ನಗು ಇದೆ, ಮಂದಸ್ಮಿತ, ಮಗುವಿನ ಮುಗ್ಧತೆ. ಅದನ್ನು ಕೆತ್ತದು ಎಂಥ ಟಾಸ್ಕು ಅನ್ನೋದನ್ನು ಅರುಣ್ ಯೋಗಿರಾಜ್ ಹೇಳ್ತಾಯಿದ್ರು. ಚಿಣ್ಣರ ಮೇಳ ನಡೀತಿತ್ತಂತ ಮೈಸೂರಲ್ಲಿ. ಸಣ್ಣ ಮಗು, ಅರುಣ್ ಯೋಗಿರಾಜರ ಮಗಳನ್ನ ಚಿಣ್ಣರ ಮೇಳಕ್ಕೆ ಸೇರಿಸಿ ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊತಿದ್ರಂತೆ. ಹೆಂಗಿರ್ತವೆ 5 ವರ್ಷದ ಮಕ್ಕಳು ಅಂತ ನೋಡೋದಕ್ಕೆ. ಮಕ್ಕಳ ಅಭ್ಯಾಸ, ಮಕ್ಕಳನ್ನ ನೋಡಿ 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 ನೋಡಿ. ಯಾಕಂದರೆ ನಮಗೆ ಕೃಷ್ಣ ಅಂದ ತಕ್ಷಣ ಬಾಲಕೃಷ್ಣನ 100 ಇಮೇಜ್ಗಳ ಕಣ್ಣು ಮುಂದೆ ಬರ್ತವೆ. ಕೃಷ್ಣ ಅಂತ ನಾವು ನೆನಪಿಸಿಕೊಂಡ ತಕ್ಷಣ ರಾಮಂದಂಥದ್ದೇನು ಬರೋದಿಲ್ಲ. ಹಾಗೆ ಅಷ್ಟೆಲ್ಲ ತಯಾರಿ ಮಾಡಿ 1200 ಮಕ್ಕಳ ಫೋಟೋಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರಂತೆ. ಭಾರತೀಯ ಮಕ್ಕಳ ಫೋಟೋಗಳು. ಪ್ರತಿ ದಿವಸ ಕೆತ್ತನೆ ಕೆಲಸ ಆದಮೇಲೆ ಹೋಗಿ ನೋಡ್ತಾ ಇದ್ರಂತೆ. ಪ್ರತಿ ದಿವಸ ನೋಡ್ತಿದ್ರಂತೆ ಅವನು. ಹೆಂಗೆ ಬರಬೇಕು ರಾಮನ ಮುಖ ಅಂತ. ಅದ್ಭುತ ಕಥೆ ಅದು. ಇಷ್ಟೆಲ್ಲ ಆಗುತ್ತೆ. ಇನ್ನು ಗರ್ಭಗುಡಿಯಲ್ಲಿ ರಾಮನ ವಿಗ್ರಹಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿ ಇಡಲಾಗಿದೆ. ಧಾರ್ಮಿಕ ವಿಧಿವಿಧಾನ ಅದು. ಈ ವೈರಲ್ ಆಗಿರೋ ಫೋಟೋ ಇದೆಯಲ್ಲ, ವಿವೇಕ ಸೃಷ್ಟಿ ಯೋಗ ಕೇಂದ್ರ ಅಂತ ಒಂದಿದೆ ಅಯೋಧ್ಯೆಯಲ್ಲಿ. ಅದರ ಆವರಣದಲ್ಲಿ ಒಂದು ಸ್ಟುಡಿಯೋ ಮಾಡಿಸ್ಕೊಂಡಿದ್ರು ಅರುಣ್ ಯೋಗಿರಾಜ್. ಆ ಸ್ಟುಡಿಯೋದಲ್ಲೇ ಕೆತ್ತಿದ್ದವರು. ಅಲ್ಲಿನ ಫೋಟೋ ಇದು. ಇದನ್ನು ರಾಮ ಮಂದಿರಕ್ಕೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚಿನ ಫೋಟೋ ಇದು. ಹಿಂದ್ಗಡೆ ಜಿಂಕ್ ಶೀಟ್ ನೋಡಿ, ಜಿಂಕ್ ಶೀಟ್ ನೋಡ್ರೆ ಗೊತ್ತಾಗತ್ತೆ ನಿಮಗೆ. ಅದ್ರದ್ದು ಮುಂದೆ ಅವ್ರ ಶೆಡ್ನಲ್ಲಿದ್ದಾಗಿಂದೇ ಫೋಟೋ ಇದು. ಈಗ ತಗೊಂಡೋಗಿದ್ದಾರೆ. ಈಗ ರಾಮಲಲ್ಲಾನ ಈ ವಿಗ್ರಹಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿರುವ ಸ್ಥಿತಿಯೇ ಇದೆ. ಪ್ರಾಣ ಪ್ರತಿಷ್ಠಾಪನೆಯ ದಿನ ಕಣ್ಣಿಗೆ ಕಟ್ಟಿರೋ ಬಟ್ಟೆ ಬಿಚ್ತಾರಂತೆ. ಒಂದು ಬೆಳ್ಳಿ ಬಟ್ಲಲ್ಲಿ ಬೆಣ್ಣೆ ಇರುತ್ತೆ, ಅದನ್ನು ಚಿನ್ನದ ಸೂಜಿಯಿಂದ ಕಣ್ಣನ್ನು ಬರೀತಾರಂತೆ. ಇದಕ್ಕೆ
ನೇತ್ರೋನ್ಬಿನನ ಅಥವಾ ನೇತ್ರೋನ್ಮಿಲನ ಅಂತ ನನಗನ್ಸುತ್ತೆ. ನೇತ್ರೋನ್ಮಿಲನ ಅಂತ ಕರೀತಾರೆ ಅದಕ್ಕೆ. ಆ ನಂತರ ವಿಶೇಷ ಹವನ ಪೂಜೆಗಳಾಗ್ತವೆ. ಆಗ ಪ್ರಾಣ ಪ್ರತಿಷ್ಠಾಪನೆ ಪೂರ್ಣಗೊಂಡಂತೆ ಅನ್ನೋದು ಲೆಕ್ಕಾಚಾರ. ಇವು ಧಾರ್ಮಿಕ ವಿಧಿವಿಧಾನಗಳು. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ನನಗೆ ಹೆಂಗೆ ಬರೆದು ಕೊಟ್ಟಿದ್ದಾರೆ ಹಂಗೆ ಹೇಳ್ತಾ ಇದ್ದೀನಿ ನಾನು. ಇನ್ನು ರಾಮ ಭಕ್ತರು ತಮ್ಮದೇ ಆದಂಥ ರೀತಿಯಲ್ಲಿ ತಯಾರಿ ನಡೆಸ್ತಾ ಇದ್ದಾರೆ. 300 ಅಡಿ ವಿಸ್ತೀರ್ಣದ ಒಂದು ದೀಪವನ್ನು ಅಯೋಧ್ಯೆಯಲ್ಲಿ ತಯಾರು ಮಾಡಿದ್ದಾರೆ. 11,111 ಚದರಡಿಯ ರಾಮನ ರಂಗೋಲಿಯನ್ನು ಒಬ್ಬರು ಬಿಡಿಸಿದ್ದಾರೆ. 300 ಸ್ಕ್ವೇರ್ ಫೀಟಿನ ದೀಪ ಇದು. ಇದರಲ್ಲಿ 21 ಕ್ವಿಂಟಲ್ ಎಣ್ಣೆಯಿಂದ ಉರಿತಂತೆ ದೀಪ. ಇದರದ್ದು ಬತ್ತಿ 1.25 ಕ್ವಿಂಟಲ್ ಇದೆಯಂತೆ. 125 ಕ್ವಿಂಟಲ್ ಬತ್ತಿ. ಇನ್ನು 11,111 ಚದರ ಅಡಿ ವಿಸ್ತೀರ್ಣದ ರಾಮನ ರಂಗೋಲಿ ದರ್ಶನಾಬೆನ್ ಜರ್ದೋಷಾ ಅವರು ವಿನ್ಯಾಸ ಮಾಡಿದ್ದಾರೆ. ಸುಮಾರು 1,400 kg ತೂಕದ ಬಣ್ಣ ಬಳಸಿದ್ದಾರಂತೆ ಇದಕ್ಕೆ. ದೊಡ್ಡ ರಂಗೋಲಿ ರಾಮನದು. ನೀವು ಸುಮ್ಮನೆ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ ಅಷ್ಟೇ. ನೀವು ಅಯೋಧ್ಯೆಗೆ ಒಂದು ಸಲ ಹೆಜ್ಜೆ ಇಟ್ಟು ನೋಡಿ, ಬೀದಿಗಳಲ್ಲಿ ಇಂಥದ್ದು ಏನೇನೇನೇನೇನೋ ಸಿಗುತ್ತೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಸೈಕಲ್ ಹತ್ಕೊಂಡು ಬಂದಿದ್ದಾರೆ ಅಯೋಧ್ಯೆಗೆ. ನೀವು ಅವ್ರನ್ನ ಒಂದು ಕಡೆ ಸೇರಿಸಿದ್ರೆ ಅವ್ರ ಸಂಖ್ಯೆನೇ ಒಂದು 5,000 ಆಗುತ್ತೋ ಏನೋ. ಅಷ್ಟು ಜನ ಸೈಕಲ್ ಯಾತ್ರೆಯ ಮೂಲಕ ಅಯೋಧ್ಯೆಗೆ ಬಂದು ತಲುಪಿರೋರು ಅಷ್ಟು ಜನ ಬಂದಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ರಾಮ್ ಅಂತ ಕಾರು ನಿಲ್ಲಿಸಿ ಸಂಭ್ರಮಿಸಿದ್ದಾರೆ. ಕಾರಿನ ಲೈಟ್ನ ಬೆಳಕಿನಲ್ಲಿ ಶ್ರೀರಾಮನ ಹೆಸರನ್ನು ಬೆಳಗಿಸಿದ್ದಾರೆ. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ DC ಇದು. ಪ್ರಧಾನಿ ನರೇಂದ್ರ ಮೋದಿ ಯಜಮಾನನ ಸ್ಥಾನದಲ್ಲಿ ನಿಂತು ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಿದ್ದಾರೆ. ಇನ್ನೊಬ್ಬರು 400 kg ಬೀಗದ ಕೈ ತಂದುಕೊಟ್ಟಿದ್ದಾರೆ. ನೀವು ಅಯೋಧ್ಯೆಯಲ್ಲಿ ಸುಮ್ಮನೆ ನಿಂತ್ಕೊಂಡ್ರು ಬರೀ ಇಂಥವೇ ಸ್ಟೋರಿ ಸಿಗ್ತಾವೆ ನಿಮಗೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂತ. ಭಕ್ತಿ ಇದು. ಈ ಬೀಗದ ಕೈಯಲ್ಲಿ ರಾಮ ಮಂದಿರನ ಲಾಕ್ ಮಾಡೋಕ್ಕಾಗತ್ತೆ ಅಂದರೆ ಆಗೋದಿಲ್ಲ. ಇನ್ಯಾರೋ 1.5 ಕ್ವಿಂಟಲ್ದೇನೋ 1.5 ಕ್ವಿಂಟಲ್ದೇ ಇರ್ಬೇಕು ಲಡ್ಡು ಮಾಡ್ಕೊಂಡು ಬಂದಿದ್ದಾರೆ. ಅವರ ಭಕ್ತಿಯ ರೀತಿ. ಮತ್ತು ಇನ್ನೊಬ್ಬರದ್ದು ತೋರಿಸೋದಲ್ಲ, ಊದಿನ ಕಡ್ಡಿ. 50 ಕಿಲೋಮೀಟರ್ ಸರೌಂಡಿಂಗ್ ಸುವಾಸನೆ ಬೀರುವಂಥ ಊದಿನ ಕಡ್ಡಿ. ಅದೆಷ್ಟು 108 ದಿವಸನೂ ಬೆಳಗತ್ತಂಥದ್ದು ಅಂಥ ಊದಿನ ಕಡ್ಡಿ. ರಾಮನಿಗೆ ಅಂದರೆ ಯಾರಿಗೆ ಹೆಂಗಾಗತ್ತೋ ಹಂಗಂಗೆ ಭಕ್ತಿ ಸಮರ್ಪಣೆ. ಚಿನ್ನದ ಲಂಕೆನೇ ತಿರುಗಿ ನೋಡಲಿಲ್ಲ ರಾಮನಿಗೆ ಇಷ್ಟ ಆಗಿದ್ದು ಯಾವುದು ಅಂದರೆ ಶಬರಿ ಎಂಜಲು ಮಾಡಿಕೊಟ್ಟ ಬೋರೆಹಣ್ಣು. ದೇವರು ಯಾವುದನ್ನು ಕೇಳಲ್ಲ, ನನಗೆ ಹಂಗೆ ಮಾಡಿಕೊಡಿ, ಹಿಂಗೆ ಮಾಡಿಕೊಡಿ, ನನಗೆ ಆ ಅಲಂಕಾರ ಮಾಡಿ, ಈ ಅಲಂಕಾರ ಮಾಡಿ. ಎಲ್ಲವೂ ಭಕ್ತರ ತೃಪ್ತಿಗಷ್ಟೇ, ಭಕ್ತರ ತೃಪ್ತಿಗೆ. ರಾಮ ಕೇಳ್ತಾನ ಇದನ್ನೆಲ್ಲ? ಇಲ್ಲ. ಬಟ್ ಮಾಡಿದವರಲ್ಲಿಯೇ ಸಂತೋಷ. ರಾಮ ಮಂದಿರ ಏನು ಬೇಕಾಗಿರಲಿಲ್ಲ ರಾಮನಿಗೆ. ನಮ್ಮ ಸಂತೋಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.